ಚಾರಣದಲ್ಲಿ ಪಾಲ್ಗೊಳ್ಳುವುದರಿಂದ ಆತ್ಮವಿಶ್ವಾಸ ವೃದ್ಧಿಯಾಗುವ ಜೊತೆಯಲ್ಲಿ ಮಾನಸಿಕ ಸಾಮರ್ಥ್ಯ ಹೆಚ್ಚಾಗ್ತದೆ ಎಂದು ಯೂತ್ ಹಾಸ್ಟೆಲ್ ತರುಣೋದಯ ಘಟಕದ ಅಧ್ಯಕ್ಷ ಎನ್ ಗೋಪಿನಾಥ್ ಹೇಳಿದರು. ನಗರದಲ್ಲಿ ಯೂತ್ ಹಾಸ್ಟೆಲ್ನಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭಾರತಿ ಡಾಕ್ಟರ್ ಗುರುಪಾದಪ್ಪ ದಂಪತಿಯನ್ನ ಸನ್ಮಾನಿಸಿ ಮಾತನಾಡಿದರು. ಒತ್ತಡದ ಜೀವನ ಶೈಲಿಯಲ್ಲಿ ಎಲ್ಲರೂ ಕೆಲಸ ಮಾಡ್ತಿದ್ದು ವಿಶ್ರಾಂತಿ ಪಡೆಯಲು ಚಾರಣ ಪ್ರವಾಸ ತುಂಬಾ ಸಹಕಾರಿಯಾಗ್ತದೆ ಎಂದು ತಿಳಿಸಿದರು. ವಾಗೇಶ್ ಅವರು ಚೇರ್ಮನ್ ಆಗಿ ಅಧಿಕಾರ ವಹಿಸಿಕೊಂಡ ನಂತರ ನಮ್ಮ ತರುಣೋದಯ ಘಟಕ ಸದಸ್ಯತ್ವದಲ್ಲಿ ರಾಜ್ಯದಲ್ಲೇ 2ನೇ ಸ್ಥಾನದಲ್ಲಿದೆ. ರಾಷ್ಟ್ರ ಮಟ್ಟದ ಚಾರಣಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಳಿಸಲು ಸಾಧ್ಯವಾಗಿರೋದು ಈ ರೀತಿಯ ಚಲನಶೀಲ ಸದಸ್ಯರು ಕಾರಣ. ಇದೇ ರೀತಿ ಇನ್ನೂ ಹೆಚ್ಚಿನ ಸದಸ್ಯರು ತಮ್ಮೊಂದಿಗೆ ಇತರರನ್ನ ಕರೆದುಕೊಂಡು ಬಂದು ರಾಜ್ಯದಲ್ಲಿಯೇ ನಮ್ಮ ಘಟಕ ಪ್ರಥಮ ಸ್ಥಾನ ಗಳಿಸಬೇಕು ಎಂದರು. ಅವ್ರು ಬರೋದ್ರಿಂದ ಅವರ ಸ್ನೇಹಿತರುಗಳು. ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಕಳೆದ ತಿಂಗಳು ನಮ್ಮ ತರುಣೋದಯ ಘಟಕದ ಅತ್ಯುತ್ತಮವಾದ ಪೇರು ಅಂದರೆ ದಂಪತಿಗಳು, ಇವರು ಹಲವಾರು ಹಿಮಾಲಯ ಚಾರಣಗಳು ಹಾಗೂ ನಮ್ಮ ಜಿಲ್ಲೆಯಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೂ ತಪ್ಪದೇ ಬಂದು ಹಾಜರಾಗಿ ಎಲ್ಲರಿಗೂ ಉತ್ತೇಜನ ಕೊಟ್ಟು ಬಹಳ ಚೆನ್ನಾಗಿ ಇವರು ನಮ್ಮ ಜೊತೆ ಸಹಕಾರ ಕೊಟ್ಟಿದ್ದಾರೆ. ಕಳೆದ ತಿಂಗಳು ಅವರು ವಯೋನಿವೃತ್ತಿ ಹೊಂದಿದ್ದಾರೆ. ಅವರ ಜೀವನ ಫಲಪ್ರದವಾಗಿರಲಿ, ಅವರು ಮತ್ತೆ ಕಂಟಿನ್ಯೂ ಆಗಲಿ ನಮ್ಮೂರಲ್ಲೇ ಅಂತೇಳಿ ನಾವು ಆಶಿಸುತ್ತಾ ಮುಂದಿನ ದಿನಗಳಲ್ಲೂ ನಮ್ಮ ಜೊತೆಗೆ ಕೈ ಜೋಡಿಸಿ, ಅವ್ರು ಬರೋದ್ರಿಂದ ಅವರ ಸ್ನೇಹಿತರುಗಳು ಭಾಳ ಜನ ನಮ್ಮ ಘಟಕದಲ್ಲಿ ಚಾರಣ ಮಾಡ್ತಾ ಇದ್ದಾರೆ. ಅದು ಮುಂದುವರಿಲಿ. ಹೀಗೆ ಬೇರೆ ಬೇರೆ ಊರುಗಳಲ್ಲಿರುವವ್ರನ್ನೂ ಪರಿಚಯ ಮಾಡಿಕೊಟ್ಟು ಅವರು ಇಲ್ಲಿ ಚಾರಣಕ್ಕೆ ಉತ್ತೇಜನ ಕೊಡ್ತಾ ಇದ್ದಾರೆ. ಅವರ ಒಂದು ಈ ಸೇವಾ ಮನೋಭಾವ ಇನ್ನೂ ಹೆಚ್ಚಾಗಲಿ, ಭಾಳ ಜನಕ್ಕೆ ತಲುಪಲಿ ಅನ್ನೋ ಉದ್ದೇಶದಿಂದ ಅವರಿಗೆ ಈ ದಿನ ಒಂದು ನಮ್ಮ ಘಟಕದಿಂದ ಸಣ್ಣ ಗೌರವ ಸಮರ್ಪಣೆ ನಡೀತಾ ಇದೆ. ಎಲ್ಲರ ಪರವಾಗಿ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಆಶಿಸ್ತೀನಿ. ವ್ಯಕ್ತಿ ಇದ್ದಿದ್ದು ವಾಗೀಶ್ ಅವರೇ. ಬೇರೆಯವರೆಲ್ಲ ಕಾನೂನು ಮಾಡೋದು ಮತ್ತೆ ಕೊಡದೇರೋಂಥ ತರಲೇನೆ ತೆಗಿತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ವಾಗೀಶ್ ಅವರು ತುಂಬ ಸಹೃದಯದಿಂದ ನಡ್ಕೊಂಡಿದ್ರು. ಆ ರೀತಿಯ ವ್ಯಕ್ತಿತ್ವದ ಅವರ ನಿವೃತ್ತಿ ಜೀವನ ಸುಖಪ್ರದವಾಗಿ ಆರೋಗ್ಯದಾಯಕವಾಗಿ ಇರಲಿ ಅಂತೇಳಿ ಎಲ್ಲರೂ ಪ್ರಾರ್ಥಿಸ್ಕೊಳ್ತೇನೆ.